ಶಿವಮೊಗ್ಗವೂ ಸೇರಿದಂತೆ ರಾಜ್ಯದಲ್ಲಿ ಅಪ್ರಾಪ್ತ ಹೆಸರಿನ ದುರ್ಬಳಕೆ ಆಗ್ತಾ ಇದ್ದು, ಇದರ ಸಮಗ್ರ ತನಿಖೆಯನ್ನ ಎನ್ಐಎ ಅಂದರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಎಂದು ಶಿವಮೊಗ್ಗ ನಗರ ಶಾಸಕ ಎಸ್ ಚನ್ನಬಸಪ್ಪ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಪ್ರಾಪ್ತ ವಯಸ್ಸಿನ ಮುಸಲ್ಮಾನ್ ಮಕ್ಕಳೇ ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿ ಹಿಂದೂ ಯುವಕರನ್ನ ಹತ್ಯೆ ಮಾಡುವ ಕೃತ್ಯ ಹೆಚ್ಚಾಗ್ತಿದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಗರದ ಹೊರವಲಯದ ಸೂಳೆಬೈಲಿನಲ್ಲಿ ನಡೆದ ಸಂಕೇತ್ ಎಂಬ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಹತ್ಯೆ. ಮುಸಲ್ಮಾನ್ ಅಪ್ರಾಪ್ತರಿಂದಲೇ ಗಾಂಜಾ ಸೇವಿಸಿ ಅನೇಕ ಕಡೆ ಕಲ್ಲು ತೂರಾಟ, ಗಲಭೆ ಕೂಡ ಆಗಿವೆ. 8ರಿಂದ 9ನೇ ತರಗತಿಯಲ್ಲಿ ಫೇಲ್ ಆದ ಮುಸ್ಲಿಂ ಅಪ್ರಾಪ್ತರೇ ಎಲ್ಲಾ ಕುಕೃತ್ಯಗಳಿಗೆ ಕಾರಣರಾಗಿದ್ದಾರೆ. ಇನ್ನು ಅಪ್ರಾಪ್ತರು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಇವರ ವಿರುದ್ಧ ಏನನ್ನೂ ಸಹ ಮಾಡೋದಕ್ಕೆ ಆಗ್ತಿಲ್ಲ. ಇನ್ನು ಪ್ರಸ್ತುತ ಕಾನೂನಿನ ತೊಡಕು ಇವರಿಗೆ ಎದುರಾಗ್ತಿದೆ. ರಕ್ಷಣಾ ಇಲಾಖೆ ಅಸಹಾಯಕ ಆಗಿದೆ. ಅಪ್ರಾಪ್ತರು ಕೊಲೆ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಈ ಗಂಭೀರತೆಯನ್ನ ಸರ್ಕಾರ ಮನಗಾಣಬೇಕು. 2025-26ನೇ ಸಾಲಿನಲ್ಲೇ ಬಾಲಾಪರಾಧಗಳ ಪ್ರಮಾಣ ಶಿವಮೊಗ್ಗದಲ್ಲಿ 15% ಹೆಚ್ಚಾಗಿದೆ. ಇದರಲ್ಲಿ ಮಾದಕ ವಸ್ತು ಸೇವನೆ, ಕಳ್ಳತನ ಕೂಡ ಹೆಚ್ಚಾಗಿದೆ. 50% ಹೆಚ್ಚಿನ ಪ್ರಕರಣಗಳಲ್ಲಿ SSLCಗಿಂತ ಕಡಿಮೆ ಓದಿದವರು ಇದ್ದಾರೆ. ಇನ್ನು ಬಾಲಾಪರಾಧಿಗಳಿಂದ ನಡೆದ ಒಟ್ಟು 67 ಪ್ರಕರಣಗಳಲ್ಲಿ ಪೋಕ್ಸೋ 24, ಕೊಲೆ 1, ಇನ್ನು 1 ಕೊಲೆ ಯತ್ನ, ಹಾಗೆ 19 ದರೋಡೆ, 3 ಗಾಂಜಾ ಸೇವನೆ ಮಾರಾಟ, 4 ಇನ್ನು ಕಳ್ಳತನ ಮತ್ತು ಡಕಾಯಿತಿ 5 ಹಾಗೂ ಇನ್ನಿತರೆ ಪ್ರಕರಣಗಳಿದ್ದು, ಇದನ್ನು ಗಂಭೀರವಾಗಿ ಗೃಹ ಇಲಾಖೆ ತೆಗೆದುಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು. ಹೆಚ್ಚಿನ ಪ್ರಮಾಣದಲ್ಲಿ ಮಾದಕ ವಸ್ತು ಸೇವನೆ, ಗಾಂಜಾ ಸೇವನೆ ಮತ್ತು ಕಳ್ಳತನ ಪ್ರಕರಣಗಳು ಜಾಸ್ತಿ. ಬಾಲಾಪರಾಧಿಗಳಲ್ಲಿ 50%ಕ್ಕಿಂತ ಜಾಸ್ತಿ 10ನೇ ತರಗತಿನೂ ಕೂಡ ಮುಗಿಸದೇ ಇರುವಂಥ ಮಕ್ಕಳು ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಒಂದು ಸಂಗತಿ. ಗಾಂಜಾ ಮತ್ತು ಮಾದಕ ಸೇವನೆಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟಗಳು ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ಮೊನ್ನೆ ಅಪ್ರಾಪ್ತ ಯುವಕರ ಗುಂಪು ಊರ್ಗಡೂರಿನ ಸುಳೆಬೇಲ್ ಗ್ರಾಮದಲ್ಲಿ ಒಬ್ಬ ವಿದ್ಯಾರ್ಥಿಯ ಕೊಲೆ ಆಯಿತು. ಸಂಕೇತನ ಕೊಲೆ ಆಯಿತು. ಸಂಕೇತನ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅಪ್ರಾಪ್ತ ಬಾಲಕರು. ಆ ಬಾಲಕರು 8 ಮತ್ತು 9 ತರಗತಿಗಳಲ್ಲಿ ಫೇಲ್ ಆಗಿರುವಂಥ ವ್ಯಕ್ತಿಗಳು. ಅವರು ಈ ಒಂದು ಸಂಕೇತನನ್ನ ಮರ್ಡರ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಆ ಘಟ್ಟೆ ನಡೆಯುತ್ತೆ. ಆ ಮಾಹಿತಿ ಸಮಗ್ರವಾಗಿ ನಿಮ್ಮ ಹತ್ರ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೆಲ್ಲ. ಇಲ್ಲಿ ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ, ಎಲ್ಲೆಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಕಲ್ಲು ತೂರಾಟಗಳಾಗಿದೆ, ಗಣಪತಿ ಮೆರವಣಿಗೆಗಳ ಮೇಲಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿಗಳಿರ್ಬೋದು, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಅವರೆಲ್ಲರೂ ಕೂಡ ಅಪ್ರಾಪ್ತ ಬಾಲಕರು ಅನ್ನುವಂಥ ಮಾತನ್ನು ರಕ್ಷಣಾ ಇಲಾಖೆ ಹೇಳ್ತಾ ಇರೋದು. ಇದರ ಗಂಭೀರತೆ ನಾವು ಅರ್ಥ ಮಾಡ್ಕೋಬೇಕನ್ನೋದು ಬಹಳ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಅಪ್ರಾಪ್ತರೆಲ್ಲ ಬಳಕೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮುಸಲ್ಮಾನ್ ಕಿಡಿಗೇಡಿಗಳು ಅವರ ಮೂಲಕ ಈ ರೀತಿಯ ಕೃತ್ಯಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಬಹಳ ದೊಡ್ಡ ಪರಿಣಾಮ ಈ ಸಮಾಜದ ಮೇಲೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ಕಾನೂನಿಗೆ ಒಳಪಡಿಸಕ್ಕೆ ಸಾಧ್ಯ ಆಗದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಕ್ಷಣಾ ಇಲಾಖೆ ಅಸಹಾಯಕತೆಯನ್ನು ತೋರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಿಮೈಂಡ್ ಹೋಮಿಗೆ ಕಳಿಸ್ಕೊಡ್ತಾರೆ, ವಾಪಸ್ ಬರ್ತಾರೆ.
ಅವರಿಗೆ ಯಾವುದೇ ರೀತಿಯ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಒಬ್ಬ ಕೊಲೆ ಮಾಡಿದಾನೆ ಅಂತ ಹೇಳಿದ್ರು ಕೂಡ ಅವನು ಅಪ್ರಾಪ್ತ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರಿಗೆ ರಕ್ಷಣೆ ಸಿಗುವಂಥ, ಕಾನೂನಿನ ರಕ್ಷಣೆ ಸಿಗುವಂಥ ವ್ಯವಸ್ಥೆ ಇದೆ ಈ ನಮ್ಮ ಸಮಾಜದಲ್ಲಿ, ಈ ಒಂದು ವ್ಯವಸ್ಥೆ ಒಳಗಡೆ. ಹಾಗಾದರೆ ಅಪ್ರಾಪ್ತರನ್ನು ಇಟ್ಕೊಂಡು 16, 17, 18 ವರ್ಷದ ಹುಡುಗರನ್ನು ಇಟ್ಕೊಂಡು ಏನು ಬೇಕಾದ್ರೂ ಮಾಡುವಂಥ ಮಾನಸಿಕತೆ ಈ ರಾಜ್ಯದಲ್ಲೂ ಕೂಡ ಸೃಷ್ಟಿಯಾಗಿರೋದು ನಾವು ಗಮನಿಸ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ ಘಟನೆಗಳು ನಡೆದಿದೆ, ರಾಜ್ಯದಲ್ಲೂ ಈ ಥರದ ಘಟನೆಗಳು ನಡೀತಾ ಇದೆ. ಹಾಗಾಗಿ ಇವ್ರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಕಾನೂನಿನ ಅಡ್ಡ ಬರುವಂಥ ಸಂಗತಿಗಳನ್ನು ರಕ್ಷಣಾ ಇಲಾಖೆ ಹೇಳುವಂಥ ಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಯಾರು ಕಲಿತು ಅನ್ನೋದ್ರು ಅಪ್ರಾಪ್ತರಿಂದ ಕಲಿತು ರಾಟ ಆಯಿತು ಅಂತ ಹೇಳ್ತಾರೆ. ಸಹಜವಾದಂಥ ಪ್ರಕ್ರಿಯೆ ಉತ್ತರಗಳು ಸಿಗ್ತಾ ಇದೆ. ಅವರೆಲ್ಲ ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ಮುಸಲ್ಮಾನ್ ಕೋಮಿಗೆ ಸಂಬಂಧಪಟ್ಟವರು. ನಾವು ಮುಸಲ್ಮಾನ್ ಸಮಾಜ ಈಗ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇಕು ಅಂತ ನಮ್ಮ ಮೇಲೆ ಹೇಳ್ತಿರೋಂಥ ಮಾತುಗಳೆಲ್ಲ ಅವರು ಅವಾಗವಾಗ ಮಾತಾಡ್ತಾರೆ. ಆದರೆ ಶಿವಮೊಗ್ಗದಲ್ಲಿ ಮೊನ್ನೆ ಬಂಧನಾದಂಥ ವ್ಯಕ್ತಿಗಳು ಹೇಳೋದ್ರೆ ಮುಸಲ್ಮಾನ್ರೆ, ನಾವು ಮುಸಲ್ಮಾನ್ ಹೌದು ಅಂತ ಹೇಳಬೇಕು, ಅವರನ್ನು ಹಿಂದೂ ಅಂತ ಕರೀಲಿಕ್ಕಾಗತ್ತೆ. ಮುಸಲ್ಮಾನರು ಮಾಡಿದರೆ ಮುಸಲ್ಮಾನರು ಅಂತ ಹೇಳ್ಬೇಕು. ಹಾಗಾಗಿ ಮುಸಲ್ಮಾನ್ ಸಮಾಜನ ಎಚ್ಚೆತ್ಕೋಬೇಕಾಗತ್ತೆ ಇವತ್ತಿನ ದಿನ. ಅಪ್ರಾಪ್ತನ ಗುಂಪನ್ನು ಕಟ್ಟಿಕೊಂಡು ಎಲ್ಲ ರೀತಿಯ ದುಷ್ಕೃತ್ಯಗಳನ್ನು ಮಾಡುವಂಥ ಸ್ಥಿತಿಗೆ ಆ ಅಪ್ರಾಪ್ತರನ್ನು ತಳ್ತಾ ಇದ್ದಾರೆ ಈ ಕುಪ್ಪಕ್ಕೆ ಅಂತ ಹೇಳಿದ್ರೆ, ಹಾಗಾದ್ರೆ ಅವರು ಯಾರು ಅದನ್ನು ಹುಡುಕುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು ಬಹಳ ಅಗತ್ಯವಾಗಿರುವಂಥ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಬಹಳ ಒಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಸುಮ್ಮನೆ ಉದಾಹರಣೆಗೆ ನಾನು ಮೊನ್ನೆ ಸುಳೆಬೆಲ್ಲಲ್ಲಿ ಹೀಗೆ ಚರ್ಚೆ ಮಾಡಿದಾಗ ಮುಸಲ್ಮಾನ್ ಯುವಕರ ಜೊತೆ ಚರ್ಚೆ ಮಾಡಿದಾಗ ಕೂಡ ಅವ್ರು ಹೇಳ್ತಾರೆ, ಸರ್ ಎಲ್ಲರೂ ಈ ದುಶ್ಚಟಕ್ಕೆ ಬಲಿ ಆಗಿಬಿಟ್ಟಿದ್ದಾರೆ, ಏನಾದ್ರು ಹೇಳಕ್ಕೆ ಹೋದರೆ ಬೇರೆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಹಿಂದೂಗಳ ಮನೆಗೇ ಯಾರಾದ್ರೂ ಕಲ್ಲು ಹೊಡೆದ್ರೆ ಆ ಹಿಂದೂಗಳಿಗೆ ಹೇಳ್ತಾರೆ ಅವರು, ಇವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ, ನಾಳೆ ಇನ್ನೊಂದ್ಸಲಿ ತೊಂದರೆ ಮಾಡ್ತಾರೆ ಅವರು ಅಂತೇಳಿ, ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಅಂತ ಹೇಳ್ತಾರೆ. ಕಂಪ್ಲೇಂಟು ಕೊಡಕ್ಕೆ ಹೋಗ್ಬೇಡಿ, ನಿಮಗೆ ತೊಂದರೆ ಮಾಡ್ತಾರೆ ಅಂತೇಳಿ ಯಾರು ಅದೇ ಮುಸಲ್ಮಾನ್ ಸಮಾಜದ ಯುವಕರು ಹೇಳ್ತಾರೆ. ಈ ಪರಿಸ್ಥಿತಿಯನ್ನು ನಾವು ಸರಿಯಾದಂಥ ದೃಷ್ಟಿಯಲ್ಲಿ ಅವಲೋಕನ ಮಾಡಿ ಸರಿಯಾದಂಥ ಕ್ರಮಗಳನ್ನು ತಗೊಳ್ಳದೆ ಹೋದರೆ ಈ ಸಮಾಜದಲ್ಲಿ ಬಹಳಷ್ಟು ಸಂಗತಿಗಳನ್ನು ನಾವು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಆ ರೀತಿಯ ಒಂದು ವಾತಾವರಣ ನಾವು ಕಾಣ್ತಾ ಇರ್ತೇವೆ. ಸಹಜವಾದಂಥ ರೀತಿಯೊಳಗೆ ರಿಪ್ಲೈಗಳು ಬರ್ತಾ ಇದೆ ನಮಗೆ. ಅಪ್ರಾಪ್ತರು ಸಾಲ ಅಂತ, ಅಪ್ರಾಪ್ತರನ್ನು ಸೃಷ್ಟಿ ಮಾಡ್ತಿರೋರು ಯಾರು, ಆ ಕಿಡಿಗೇಡಿಗಳು ಯಾರು, ಬಹಳ ನೋವಿನಿಂದ ಒಂದು ಮಾತನ್ನು ಹೇಳಿದ್ದೆ ನಾನು. ಎಲ್ಲ ಪೊಲೀಸ್ ರಕ್ಷಣಾ ಠಾಣಾ ಇದ್ರ ಮೇಲೆ ಹಿಂದೂಗಳ ಹೆಣ ಹೋಗೋರ ಒಂದು ತಂಡ, ಆ ರೀತಿಯ ಇಲಾಖೆ ಅಂತೇಳಿ ಬೋರ್ಡ್ ಹಾಕ್ಬಿಡಿ ಅಂತೇಳಿ, ಇದಕ್ಕೆ ಅವಕಾಶ ಕೊಡಬೇಡಿ. ಇನ್ನೊಬ್ಬ ಹಿಂದೂ ಕೊಲೆ ಆಗದೆ ನೋಡ್ಕೋಬೇಕಾದ ಜವಾಬ್ದಾರಿ ನೀವು ತಗೊಳ್ಬೇಕಲ್ಲ, ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ. ಇನ್ನೇ ನಾವು ಮೋಸ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ಮಕ್ಕಳು, ಅಯ್ಯೋ ಮಕ್ಕಳು, ಅಯ್ಯೋ ಮಕ್ಕಳು.